ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಎಲ್ಲರೂ ಪ್ರಿಪ್ರೇಟ್ರಿಗೆ ಪ್ರಿಪೇರ್ ಆಗ್ತಿದ್ದೀರಾ? ಇವಾಗ ಪ್ರಿಪ್ರೇಟ್ರಿಯಲ್ಲಿ ಪಾಸಿಂಗ್ ಪ್ಯಾಕೇಜ್ ನಾನು ಮಾಡ್ತಾ ಇರೋದು ಇವಾಗ. ಯಾಕಂದರೆ ಈಗ ನಿಮ್ಗೆ ನೋಡಿ ಅಲ್ಲಿ ಟೈಮ್ ಇಲ್ಲ. ಯಾಕಂದರೆ ಟೈಮ್ ಟೇಬಲ್ ನಾನು ಇದರಲ್ಲಿ ಅಪ್ಲೋಡ್ ಮಾಡಿದ್ದೆ, ಪೋಸ್ಟಲ್ಲಿ ಅಪ್ಲೋಡ್ ಮಾಡಿದಾಗ ಟೈಮ್ ಟೇಬಲ್ ನೋಡಿದರೆ ಅಲ್ಲಿ ಗ್ಯಾಪೇ ಇಲ್ಲ. ಒಂದೇ ಅಷ್ಟೇ ಗ್ಯಾಪ್ ಇರೋದು. ಒನ್ ಡೇ ಗ್ಯಾಪಲ್ಲಿ ನೀವು ಕಂಪ್ಲೀಟಾಗಿ ಅದನ್ನೇ ಸ್ಟ್ಯಾಟಿಸ್ಟಿಕ್ಸ್ನ ಪ್ರಿಪೇರ್ ಆಗಬೇಕಾಗತ್ತೆ. ಹೌದಾ? ಈಗ ಅದನ್ನು ಪ್ರಿಪೇರ್ ಆಗಬೇಕು ಮೊದಲನೇ ಇವಾಗಲೇ ನೀವು ಓದಿಟ್ಕೋಬೇಕು. ಮತ್ತು ಈ ಪಾಸಿಂಗ್ ಪ್ಯಾಕೇಜಲ್ಲಿ ಪಾಸಿಂಗ್ ಪ್ಯಾಕೇಜ್ ಅಂದರೆ 45+ ತೋರಿಸ್ತಾ ಇದ್ದೀನಿ ಇವಾಗ. 45+ ನೀವು ಹೆಂಗೆ ಮಾಡ್ಕೊಳ್ತೀರಾ? ಮತ್ತು ಇಲ್ಲಪ್ಪ ನಾನು ಓದಿದ್ದೀನಿ ಎಲ್ಲ ನಾನು 65+ ಮಾಡಬೇಕು ಅಂತಂದರೂ ಕೂಡ ಅದನ್ನು ಕೂಡ ಇಲ್ಲಿ ನಾನು ತೋರಿಸ್ಕೊಡ್ತೀನಿ ಹೆಂಗೆ ಮಾಡಬೇಕು ನೀವು ಅಂತ. ಯಾವುದನ್ನು ಮಾಡಿದರೆ ನಿಮಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿಬಿಟ್ಟು. ಈಗ ಏನೇನು ಓದ್ಕೊಳ್ತೀರಾ ಅಂತ ಹೇಳಿಬಿಟ್ಟು ಫಸ್ಟು ಓಕೆ, ಇಲ್ಲಿ ಏನೇನು ತೊಗೊಳ್ತೀರಾ ಅಂತಂದರೆ ಫಸ್ಟ್ ಈಗ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತೀರಿ. ನಾನು ಇಲ್ಲಿ ತೋರಿಸ್ತಾ ಇರೋದು ನಿಮಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್ನ. ಹೌದಾ? ಮಾಡೆಲ್ ಕ್ವಶನ್ ಪೇಪರಲ್ಲಿ ವೈಟಲ್ ಸ್ಟ್ಯಾಟಿಸ್ಟಿಕ್ಸು ಎಷ್ಟು ಬರುತ್ತೆ ಎಲ್ಲ ಕ್ವಶನ್ ಪೇಪರಲ್ಲೂ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ನಾನು ಮೊದಲು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದು 13 ಮಾರ್ಕ್ಸ್ ನಿಮಗೆ ಗ್ಯಾರಂಟಿಯಾಗಿ ಬರುತ್ತೆ. 13 ಮಾರ್ಕ್ಸ್ ಅಂದರೆ ಎಲ್ಲೆಲ್ಲಿ ಬರ್ಬೋದು? 1 ಮಾರ್ಕಿಂದು 3 ಕ್ವಶನ್ಸ್ ಬರುತ್ತೆ, ಮತ್ತು 10 ಮಾರ್ಕ್ಸು 1 ಕ್ವಶನ್ ಬರುತ್ತಿಲ್ಲ. ಹೌದಾ? ಈಗ ನಾವು ಈ 10 ಮಾರ್ಕ್ಸ್ ಅಥವಾ ನಾವು ಈಗ ನಾನು ಫಸ್ಟು 1 ಮಾರ್ಕ್ 2 ಮಾರ್ಕ್ಸ್ ಬಿಟ್ಬಿಡ್ತೀನಿ, ಆಮೇಲೆ ಲಾಸ್ಟಿಗೆ ಮಾಡ್ಕೊಳ್ಳೋಣ ಅಂತ ಅದನ್ನು ಬೇರೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈಗ ನಾನು ತೋರಿಸ್ತಾ ಇರೋದು ನಿಮಗೆ 45+ ಅಲ್ಲ ಮಾರ್ಕ್ಸು. ಈಗ 10 ಮಾರ್ಕ್ಸ್ ಬಂದುಬಿಟ್ಟು ನೀವು ಫಸ್ಟ್ ಏನು ಮಾಡ್ತೀರಾ? ಸೆಕ್ಷನ್ ಡಿಯಲ್ಲಿ ಫಸ್ಟು ನೋಡಿ 10 ಮಾರ್ಕ್ಸ್ ಕ್ವಶನ್ನು 36 ಕ್ವಶನ್ ಇದೆ. 36 ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಯಾವುದಿದೆ ಇಲ್ಲಿ? GRR ಆ್ಯಂಡ್ NRR ಇದೆ. ಹೌದಾ? ಈ ಕ್ವಶನನ್ನು ನೀವು ಕಂಪ್ಲೀಟಾಗಿ ಬಿಡಿಸ್ಕೊಂಡ್ಬಿಟ್ರಿ, ಇದನ್ನು ಎಲ್ಲೆಲ್ಲಿ ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು ನೋಡಿಬಿಟ್ರಿ ಅಂತಂದರೆ ನಿಮಗಿದೆ ಎಷ್ಟು ಬಂತಿದ್ದು 10 ಮಾರ್ಕ್ಸ್ ಇಲ್ಲಿ ಬಂದುಬಿಡ್ತದೆ ಕಂಪ್ಲೀಟಾಗಿ. ಯಾವುದನ್ನು 1 ಮಾರ್ಕ್ಸು ಬಿಡದೆ WSFR ಫಾರ್ಮುಲಾ ಬರೀತೀರಾ, ಕಮೆಂಟ್ ಹಾಕ್ತೀರಾ ಲಾಸ್ಟಿಗೆ, ಅದೆಲ್ಲ ಕಂಪ್ಲೀಟ್ ಮಾಡಿದ್ರಿ ಅಂದರೆ 36 ಕ್ವಶನಲ್ಲಿ ನಿಮಗೆ 10 ಮಾರ್ಕ್ಸ್ ಬಂದುಬಿಡ್ತಿಲ್ಲ. ಹೌದಾ? ನೆಕ್ಸ್ಟು 37th ಕ್ವಶನ್ನು ಇಂಡೆಕ್ಸ್ ನಂಬರು ಕೂಡ ಅಲ್ಲಿ ನೋಡಿ, ಇಲ್ಲಿ ಇಂಡೆಕ್ಸ್ ನಂಬರ್ ತೋರಿಸ್ತೀನಿ ನೋಡಿ. ಇಲ್ಲಿ ಇಂಡೆಕ್ಸ್ ನಂಬರಲ್ಲಿ ನಿಮಗೆ ಸಿಗ್ತಾ ಇರೋದಲ್ಲಿ 18 ಮಾರ್ಕ್ಸ್ ಅಂದರೆ 1 ಮಾರ್ಕು 3 ಕ್ವಶನ್ಸ್ ಬರುತ್ತೆ. ಅಲ್ಲಿ 5 ಮಾರ್ಕು 1 ಕ್ವಶನ್ ಬರುತ್ತೆ, ಮತ್ತು 10 ಮಾರ್ಕ್ಸು 1 ಕ್ವಶನ್ ಬರುತ್ತೆ. ಹೌದಾ? ಇಲ್ಲಿ 5 ಮಾರ್ಕ್ಸು ಮತ್ತು 10 ಮಾರ್ಕ್ಸು 5 ಮಾರ್ಕ್ಸಿಂದ ಒಂದು ಸೆಕ್ಷನ್ ಸಿಯಲ್ಲಿ ಯಾವುದು ಬಂತು ನಿಮಗಿಲ್ಲಿ 25th ಕ್ವಶನ್ನು 5 ಮಾರ್ಕ್ಸು ಯಾವುದಾದ್ರೂ ಇರ್ಬೋದಿಲ್ಲಿ. ಯಾವ್ಯಾವುದು ಬರ್ಬೋದಿಲ್ಲಿ? ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ನೋಡ್ಕೊಳ್ತೀರಾ, ಇಲ್ಲಿ ವ್ಯಾಲ್ಯೂ ಇಂಡೆಕ್ಸ್ ನಂಬರು, ಕೆಲ್ಲೀಸ್ ನೋಡ್ಕೊಳ್ತೀರಾ, ಮತ್ತು ಅರ್ಥಮೆಟಿಕ್ ಮೀನು ಆ್ಯಂಡ್ ಜಾಮೆಟ್ರಿಕ್ ಮೀನು. ಅರ್ಥಮೆಟಿಕ್ ಮೀನ್ ಆ್ಯಂಡ್ ಜಾಮೆಟ್ರಿಕ್ ಮೀನು ಯಾವ 2 ಕ್ವಶನ್ನು ಅಂದರೆ ವೇಟೆಡು ಮತ್ತು ಅನ್ವೇಟೆಡು ಎರಡನ್ನು ನೋಡ್ಕೊಳ್ತೀರಲ್ಲಿ, ವೇಟೆಡು ಆ್ಯಂಡ್ ಅನ್ವೇಟೆಡ್. ಓಕೆ, 2 ಕ್ವಶನನ್ನು ಅಲ್ಲೇ ನೋಡ್ಕೊಳ್ತೀರಾ. ಮತ್ತು ಕೆಲ್ಲೀಸ್ ಆಗಿಂದ ಅರ್ಥಮೆಟಿಕ್ ಮೀನ್ ಆ್ಯಂಡ್ ಜಾಮೆಟ್ರಿಕ್ ಮೀನು, ಲಾಸ್ಟ್ ಪಿಯರ್ಸ್ ಇರ್ಬೋದು, ಅಥವಾ ಪಾಸ್ಟ್ ಏಜ್ ಇರ್ಬೋದು, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಇರ್ಬೋದು. ಇಲ್ಲ ಅಂತಂದರೆ ಕ್ವಾಂಟಿಟಿನೂ ಇಲ್ಲಪ್ಪ ಅಂತಂದರೆ ಅಲ್ಲಿ ಸಿ ಪಿ ಐಯಲ್ಲಿ 2 ಮೆಥಡ್ ಬರುತ್ತೆ. ಒಂದು ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡು, ಒಂದು ಫ್ಯಾಮ್ಲಿ ಬಜೆಟ್ ಮೆಥಡು. ಹೌದಾ? ಇದರಲ್ಲಿ ಇಷ್ಟು ಕ್ವಶನ್ನಲ್ಲಿ ನೀವು ಇದನ್ನು
5 ಮಾರ್ಕ್ಸಿಂದ ಒಂದು ಕ್ವಶನ್ನ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲನೇ ಈಸಿಯಾಗಿದೆ. ನೀವು ಒಂದು ತಿಳ್ಕೊಬೇಕಲ್ಲಿ ಕರೆಕ್ಟಾಗಿ ಯಾವುದು ಬೇಸ್ ಇಯರು, ಕರೆಂಟ್ ಇಯರು, ಪ್ರೈಸು, ಕ್ವಾಂಟಿಟಿ ಏನು ಕೊಟ್ಟಿದ್ದಾರೆ, ಏನನ್ನು ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ ನೀವು ಅಂತ ಹೇಳಿಬಿಟ್ಟು ಫಾರ್ಮುಲಾನನ್ನು ಕರೆಕ್ಟಾಗಿ ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಫಾರ್ಮುಲಾ ಯಾವುದು, ಇದರಲ್ಲಿ ಇಷ್ಟು ಕ್ವಶನ್ಸನ್ನು ನೀವು ಮಾಡ್ಕೊಂಡ್ಬಿಟ್ರಿ ಅಂತಂದರೆ ಅದರಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ. ಯೂಸ್ವಲಿ ನಿಮಗೆ ಜಾಸ್ತಿ ಕೇಳಿರೋದು ಫ್ಯಾಮಿಲಿ ಬಜೆಟ್ ಮೆಥಡು ಅಥವಾ ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡು CPIಯಲ್ಲಿ. ಓಕೆ, ಇದನ್ನು ಬಿಟ್ಟರೆ ನೋಡಿ, ಈಗ ನಾ 3 ಕ್ವಶನ್ ಪೇಪರ್ ತೋರಿಸ್ತೀನಿ ನಿಮಗೆ. ಇಲ್ಲಿ ಏನು ಬಂದಿದೆ, ಇಲ್ಲಿ ಫಸ್ಟ್ ಏನು ಬಂದಿದೆ, ಇಲ್ಲಿ CPIಯಲ್ಲಿ ಬಂದಿದೆ. CPI ಫ್ಯಾಮಿಲಿ ಬಜೆಟ್ ಮೆಥಡ್ ಬಂದಿದೆ. ಫ್ಯಾಮಿಲಿ ಬಜೆಟ್ ಮೆಥಡ್ ಇದನ್ನು ಕಂಪ್ಲೀಟಾಗಿ ಬಿಡಿಸ್ಕೊಂಡ್ರಿ ಅಂತಂದರೆ ನಿಮಗೆ ಇಲ್ಲಿ 5 ಮಾರ್ಕ್ಸ್ ಬಂದುಬಿಡ್ತು. ನೆಕ್ಸ್ಟು ನಿಮಗೆ 10 ಮಾರ್ಕ್ಸಲ್ಲಿ ನಿಮಗೆ 37th ಕ್ವಶನ್ನು, ದಟ್ ಈಸ್ ಆಲ್ಸೋ ಇಂಡೆಕ್ಸ್ ನಂಬರಾ. ಇಂಡೆಕ್ಸ್ ನಂಬರಲ್ಲಿ ಯಾವುದಿದೆ ಇಲ್ಲಿ, ಮಾರ್ಚ್ ನೋಡು, ತುಂಬ ಈಸಿಯಾಗಿರುವಂಥ ಕ್ವಶನ್ನು. ಬೇಸ್ ಇಯರು, ಕರೆಂಟ್ ಇಯರ್ ಕೊಟ್ಟಿದ್ದಾರೆ, ಪ್ರೈಸ್ ಕ್ವಾಂಟಿಟಿ ಡೈರೆಕ್ಟ್ ಆಗಿರುವಂಥ ಕ್ವಶನ್ನು ಮಾರ್ಷಲ್ ಎಜ್ವರ್ತು ಮತ್ತು ಡಾರ್ಬಿಶ್ ಬೌಲೆ. ಹೌದಾ, ಎರಡನ್ನೇ ಕ್ಯಾಲ್ಕುಲೇಟ್ ಮಾಡಿಬಿಟ್ರಿ ಅಂತಂದರೆ ನಿಮಗೆ ಅಲ್ಲಿ 10 ಮಾರ್ಕ್ಸ್ ಬಂದುಬಿಡ್ತು ನೋಡಿ. 36 ಕ್ವಶನ್ನು, 25 ಮತ್ತು 37 ಕ್ವಶನ್ನು, ಇದು 3 ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಟೋಟ್ಲಾಗಿ ಎಷ್ಟು ಬಂತು, 25 ಮಾರ್ಕ್ಸ್ ಬಂದುಬಿಡ್ತಿಲ್ಲಿ. ಬಟ್ ಕಂಪ್ಲೀಟಾಗಿ ಪಾಸ್ ಆಗಬೇಕು, ಬರೀ ಪಾಸ್ ಆಗಬೇಕನ್ನೋರು ನೀವು 25 ಮಾರ್ಕ್ಸ್ ತೊಗೊಳ್ಬೇಕಂತಂದರೆ ಇದು ಕಂಪ್ಲೀಟಾಗಿ 3 ಕ್ವಶನನ್ನು ಪ್ರಿಪೇರ್ ಆಗಿಬಿಟ್ರಿ ಅಂತಂದರೆ ನಿಮಗಲ್ಲಿ 25 ಮಾರ್ಕ್ಸು ಬಂದುಬಿಡ್ತು. ಓಕೆ, 80ಗೆ ಎಷ್ಟಪ್ಪ ಮಾರ್ಕ್ಸ್ ಬಂದರೆ ಪಾಸಿಂಗ್ ಮಾರ್ಕ್ಸು, 24 ಮಾರ್ಕ್ಸು. 24 ಅಂತಂದರೆ ನಿಮಗೆ 25. ಇದನ್ನು ಬಿಟ್ಟು ಎಲ್ಲ ಬಿಟ್ಟು ನಾನು ಹೇಳ್ತಾ ಇರೋದು 1 ಮಾರ್ಕ್ 2 ಮಾರ್ಕ್ಸ್ ಬಿಟ್ಟು ಮತ್ತು ಬೇರೆ ಕ್ವಶನನ್ನು ಬಿಟ್ಟು 2 ನೋಡು. 30 ಇಲ್ಲಿ ಯಾವ್ಯಾವ ಕ್ವಶನ್ನು, 25th ಕ್ವಶನ್ನು, 36, 37th ಕ್ವಶನ್ನು, ಈ 3 ಕ್ವಶನನ್ನು ಮಾಡ್ಕೊಂಡ್ರಿ ಅಂತಂದರೆ ಇಲ್ಲಿ 25 ಮಾರ್ಕ್ಸ್ ಬಂದುಬಿಡ್ತು. ಹೌದಾ, ಇದು ನಿಮಗೆ ಪಾಸ್ ಆಗಲಿಕ್ಕಾಯ್ತು. ನೆಕ್ಸ್ಟ್ ಈಗ ಸ್ಕೋರಿಂಗ್ ಬರೋಣಂತೆ. ಸ್ಕೋರಿಂಗ್ ಬಂದಾಗ ಈಗ 25th ಕ್ವಶನ್, ಈಗ ಸೆಕ್ಷನ್ ಇದೆರಡೂ ಕಂಪ್ಲೀಟಾಗಿ ನಿಮಗೆ 20 ಮಾರ್ಕ್ಸ್ ಇಲ್ಲಿ ಬಂದುಬಿಡ್ತು. ಯಾವುದು, 10 ಮಾರ್ಕ್ಸು. ಈಗ 25th ಸೆಕ್ಷನ್ Cಯಲ್ಲಿ 25th ಕ್ವಶನ್ನ ಸಾಲ್ವ್ ಮಾಡಿದ್ದಾಗಿದೆ ನಿಮಗೆ. ಹೌದಾ, 25th ಕ್ವಶನ್ನು ಇಂಡೆಕ್ಸ್ ನಂಬರ್ನ ಸಾಲ್ವ್ ಮಾಡಿದ್ದೀರಾ. 26th ಕ್ವಶನ್ನು ಯಾವುದು, ಇಂಟರ್ಪೋಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೋಲೇಷನ್ ಕ್ವಶನ್ನು. ನೋಡಿ, ಇಂಟರ್ಪೋಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೋಲೇಷನ್ನು ನ್ಯೂಟನ್ಸ್ ಇದೆ ಇಲ್ಲಿ, ನ್ಯೂಟನ್ಸ್. ನಾನು 3 ಮಾಡೆಲ್ ಕ್ವಶನ್ ಪೇಪರ್ನ ಕಾಲೇಜಲ್ಲಿ ಕ್ಲಾಸಲ್ಲಿ ಸಾಲ್ವ್ ಮಾಡಿದಾಗ ನ್ಯೂಟನ್ಸು ಕೂಡ ಅಲ್ಲಿ ತುಂಬ ಈಸಿಯಾಗಿರೋಂಥ ಕ್ವಶನ್ನು. ಕರೆಕ್ಟಾಗಿ ಫಾರ್ಮುಲಾ ಅದು ನೋಡ್ಕೊಂಡು ಬಿಟ್ರಿ, ಕರೆಕ್ಟಾಗಿ ಏನನ್ನು ಅಪ್ಲೈ ಮಾಡಬೇಕು ಅಲ್ಲಿ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಫಾರ್ಮುಲಾದಲ್ಲಿ ಹಾಕಿಬಿಟ್ರಿ ಅಂತಂದರೆ ನಿಮಗೆ ಆನ್ಸರ್ ಬಂದುಬಿಡುತ್ತೆ. ಅದು ಕೂಡ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ ನಿಮಗೆ. ಓಕೆ, ಇದು ಕೂಡ ಇಲ್ಲಿ ಇಂಟರ್ಪೋಲೇಷನ್ ಎಕ್ಸ್ಟ್ರಾಪೋಲೇಷನ್ನು 5 ಮಾರ್ಕ್ಸು ನ್ಯೂಟನ್ಸದ್ದು. ಇನ್ನು 27th ಕ್ವಶನ್ನು, 27th ಕ್ವಶನ್ ಏನು, ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನ್ನು. ಹೌದಾ, ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನ್ನಲ್ಲಿ ಇಲ್ಲಿ ನಿಮಗೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಬರ್ಬೋದು ಅಥವಾ ಪೋಸಾನ್ ಡಿಸ್ಟ್ರಿಬ್ಯೂಷನ್ ಬರ್ಬೋದು. ಬೈನಾಮಿಯಲ್ ಅಥವಾ ಪೋಸಾನ್ ಡಿಸ್ಟ್ರಿಬ್ಯೂಷನ್ನು ಇದು ಕೂಡ ನಿಮಗೆ ಸಾಲ್ವ್ ಮಾಡಿದರೆ ತುಂಬಾ ಈಸಿ. ಈಗ ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನ್ನು ಸ್ಕಿಪ್ ಮಾಡ್ತೀನಿ ಅನ್ನೋರಿದ್ದರೆ 1 and 2 ಮಾರ್ಕ್ಸ್ನ ಮಾಡಲೇಬೇಕಾಗುತ್ತೆ ಅಲ್ಲಿ. ಯಾಕಂದರೆ ಎಲ್ಲ ಫೀಚರ್ಸು ಮಾಡ್ಕೊಳ್ಳೇಬೇಕಾಗುತ್ತೆ, ಯಾಕಂದರೆ ಔಟ್ ಸ್ಕೋರ್ ಮಾಡಲಿಕ್ಕಾಗಲ್ಲ. ಈಗ ಇದರಲ್ಲಿ ಸೆಕ್ಷನ್ Cಯಲ್ಲಿ ನೀವು 4 ಕ್ವಶನನ್ನು ಸಾಲ್ವ್ ಮಾಡಬೇಕು. ಹೌದಾ, ಈಗ ಆಲ್ರೆಡಿ ನೀವು 2 ಕ್ವಶನನ್ನು ಸಾಲ್ವ್ ಮಾಡಿದ್ದೀರಿ. ಇಲ್ಲಿ ಇಂಡೆಕ್ಸ್ ನಂಬರು ಮತ್ತು ಇಂಟರ್ಪೋಲೇಷನು ಎಕ್ಸ್ಟ್ರಾಪೋಲೇಷನ್ನ ಸಾಲ್ವ್ ಮಾಡಿದ್ದೀರಿ. 27th ಕ್ವಶನ್ನು ನೋಡಿ, ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನು ಪೋಸಾನ್ ಡಿಸ್ಟ್ರಿಬ್ಯೂಷನು ಪರ್ಫೆಕ್ಟ್ ಇದ್ದರೆ ಅಲ್ಲಿ ಕ್ವಶನ್ ಬ್ಯಾಂಕಲ್ಲಿ ಇರುವುದು ಕ್ವಶನ್ನು ಮತ್ತು ನಿಮ್ಮದು ಟೆಕ್ಸ್ಟ್ ಬುಕ್ಕಲ್ಲಿರೋ ಕ್ವಶನ್ನು ಅಷ್ಟು ಪ್ರಿಪೇರ್ ಆದರೆ ಸಾಕು. 2ರಲ್ಲಿ ಒಂದನ್ನು ನೀವು 2 ಪ್ರಿಪೇರ್ ಆಗಿಬಿಟ್ರೆ ಅಲ್ಲಿ ಕ್ವಶನ್ಸನ್ನು ಪ್ರಿಪೇರ್ ಆಗಿಬಿಟ್ರೆ ಅಂದರೆ ನಾನು ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನು ಪೋಸಾನ್ ಡಿಸ್ಟ್ರಿಬ್ಯೂಷನ್ ಹೆಂಗೆ ಫೈಂಡ್ ಔಟ್ ಮಾಡಬೇಕು, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು. 28th ಕ್ವಶನ್ನು ಕೂಡ ಅಲ್ಲಿ ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್ನೇ ಆಗುತ್ತೆ ನಿಮಗೆ. ಅಲ್ಲಿ
ನಿಮ್ಗೆ ಇಲ್ಲಿ ಪೋಝೋನ್ ಡಿಸ್ಟ್ರಿಬ್ಯೂಷನ್ ಅಥವಾ ಅಂದರೆ ಬೈನಾಮಿಯಲ್ ಬಂದರೆ ಪೋಝೋನ್ ಡಿಸ್ಟ್ರಿಬ್ಯೂಷನ್ ಬರ್ಬೋದು, ಅಥವಾ ಆರ್ ಹೈಪರ್ ಜಾಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಬರ್ಬೋದು. ಓಕೆ, ಅಲ್ಲಿ ಟೋಟಲ್ ಬಂದುಬಿಟ್ಟು 4 ಇದೆ, ಮುಂದೆ ಹೇಳ್ತೀನಿ ನಾನು. ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನು, ಪೋಝೋನ್ ಡಿಸ್ಟ್ರಿಬ್ಯೂಷನ್ ಮತ್ತು ಹೈಪರ್ ಜಾಮೆಟ್ರಿಕ್ ಡಿಸ್ಟ್ರಿಬ್ಯೂಷನು ಅಲ್ಲಿ 2 ಕ್ವಶನ್ ಆಗಿಬಿಡುತ್ತೆ. ಇಲ್ಲಿ ನಿಮಗೆ 27th 28th ಕ್ವಶನ್ನು. 27, 28 ಆದ ತಕ್ಷಣ ಇಲ್ಲಿ ಬರೋದು ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸು. ಒಂದೇ ಕ್ವಶನ್ ಇದೆ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸು. ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸು ನೀವು ಒಂದು ಕ್ವಶನ್ಗೆ ಎಲ್ಲ ಅಲ್ಲಿ ಲಾರ್ಜ್ ಸ್ಯಾಂಪಲ್ ಟೆಸ್ಟು ಮತ್ತು ಸ್ಮಾಲ್ ಸ್ಯಾಂಪಲ್ ಟೆಸ್ಟ್ನ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಇಲ್ಲಿ ಒಂದು ಕ್ವಶನ್ನು POQ ಅಲ್ಲಿ ಬರುತ್ತೆ, ಒಂದು ಕ್ವಶನ್ ಇಲ್ಲಿ ಬರ್ಬೋದು. ಹೀಗಾಗಿ ಒಂದು ಲಾರ್ಜ್ ಸ್ಯಾಂಪಲ್ ಟೆಸ್ಟ್ ಕೊಡ್ಬೋದು ಅವರು, ಒಂದು ಸ್ಮಾಲ್ ಸ್ಯಾಂಪಲ್ ಟೆಸ್ಟ್ ಕೊಡ್ಬೋದು. ಅಲ್ಲಿ ನೀವು ಎಲ್ಲ ಟೆಸ್ಟು ಪರ್ಫೆಕ್ಟ್ ಇದ್ದೀರಾ ಅಂದರೆ ಸಿಂಪಲ್ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ನ ಯಾಕಂದರೆ ಐಡೆಂಟಿಫೈ ಮಾಡಿಕೊಂಡು ಯಾವುದನ್ನು ಕೊಟ್ಟಿದ್ದಾರೆ, ಯಾವ ಫಾರ್ಮುಲಾನ ಕಂಪ್ಲೀಟ್ ಹಾಕಬೇಕು, ಟೆಸ್ಟ್ ತೊಗೋಬೇಕು, ಹೈಪೋಥೆಸಿಸ್ ಬರಿಬೇಕಲ್ಲಿ ನೀವು ತರೋ ಇದ್ದೀರಾ ಅಂತಂದರೆ ಈ ಕ್ವಶನನ್ನು ಪ್ರಿಪೇರ್ ಆಗಿರಿ. ಇಲ್ಲಪ್ಪ ಅಂದರೆ ನೆಕ್ಸ್ಟ್ ಬಂದುಬಿಟ್ಟು 30th ಕ್ವಶನ್ನು. 30th ಕ್ವಶನ್ನು ನಿಮಗೆ ಆಪರೇಷನ್ ರಿಸರ್ಚು. ಆಪರೇಷನ್ ರಿಸರ್ಚು ಇದನ್ನು ಈಸಿಯಾಗಿ ಮಾಡ್ಕೊಳ್ತೀರಾ, ಯಾಕಂದರೆ ಇಲ್ಲಿ ಬರುವಂಥ ಕ್ವಶನ್ ಯಾವುದಿರುತ್ತೆ ಅಂದರೆ ಟ್ರಾನ್ಸ್ಪೋರ್ಟೇಷನ್ನು ಆರ್ ಗೇಮ್ ಥಿಯರಿ ಇರ್ಬೋದು. 31 ಕ್ವಶನ್ನಲ್ಲಿ ಸೇಮ್ ಆಪರೇಷನ್ ರಿಸರ್ಚು. ಇಲ್ಲಿ ಯಾವುದು ರಿಪ್ಲೇಸ್ಮೆಂಟ್ ಥಿಯರಿ ಆರ್ ಇನ್ವೆಂಟ್ರಿ ಥಿಯರಿ ಇರ್ಬೋದು. ನೋಡಿ ಇಲ್ಲಿ ಯಾವುದು ಕೊಟ್ಟಿದ್ದಾರೆ ಅವರು, ಫಸ್ಟ್ ಒನ್ ಗೇಮ್ ಥಿಯರಿ, ಸೆಕೆಂಡ್ ಒನ್ನು ರಿಪ್ಲೇಸ್ಮೆಂಟ್ ಥಿಯರಿ. ಗೇಮ್ ಥಿಯರಿ ಕೊಟ್ಟಿದ್ದಾರೆ, ರಿಪ್ಲೇಸ್ಮೆಂಟ್ ಥಿಯರಿ ಕೊಟ್ಟಿದ್ದಾರೆ. ಯಾವುದು 30 ಮತ್ತು 31 ಕ್ವಶನ್ನು. ಇದೆರಡನ್ನು ನೀವು ಪರ್ಫೆಕ್ಟ್ ಆಗಿಬಿಟ್ರಿ ಅಂದರೆ 4 ಕ್ವಶನ್ ಆಗಿಬಿಡ್ತೀರಿ ನಿಮಗೆ. ಇಲ್ಲಿ ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನ್ನ ಆಪ್ಷನ್ ಆಗಿ ಇಟ್ಕೊಳ್ಳಿ. ಇಲ್ಲೇ ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂದರೆ OR ಆಪ್ಷನ್ ಆಗಿ ಇಟ್ಕೊಳ್ಳಿ. ಬಟ್ ಪರ್ಫೆಕ್ಟ್ ಈಗ ನಾನು ಪಾಸಿಂಗ್ ಪ್ಯಾಕೇಜು ಹೇಳ್ತಾ ಇರೋದ್ರಿಂದ ನಿಮಗೆ 80 ಔಟ್ ಆಫ್ 80 ಸ್ಕೋರ್ ಮಾಡೋರಿಗೆ ಹೇಳ್ತಾ ಇಲ್ಲ ನಾನು. ಈಗ 80 ಔಟ್ ಆಫ್ 80 ಸ್ಕೋರ್ ಮಾಡೋರಿಗೆ ನಾನು ಮುಂದ್ಗಡೆ ಅದನ್ನು ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ನಾನು ಹೇಳ್ತಾ ಇರೋದು ನಿಮಗೆ ಪಾಸಿಂಗಲ್ಲಿ 45+ ಅಲ್ಲ, ಇಲ್ಲಿ ನಿಮಗೆ ಎಷ್ಟಾಯಿತು 5 ಇಲ್ಲಿ ಇಂಡೆಕ್ಸ್ ನಂಬರು, ಇಲ್ಲಿ ನಿಮಗೆ 20 ಮಾರ್ಕ್ಸ್ ಕಂಪ್ಲೀಟಾಗಿ ಸೆಕ್ಷನ್ ಸಿಯಲ್ಲಿ ಬಂದುಬಿಡ್ತಿದ್ದವು. ಓಕೆ, ನೆಕ್ಸ್ಟ್ ನೀವು ಮಾಡ್ತಾ ಇರೋದು POQ ಕ್ವಶನ್ನ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ನ. ಆನ್ಸರ್ ಎನಿ 2 ಅಂತಿದೆ. 32 ಕ್ವಶನ್ ಬಂದುಬಿಟ್ಟು ಇಲ್ಲಿ ಕಂಪ್ಲೀಟಾಗಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇದೆ. 3 ಮಾಡೆಲ್ ಕ್ವಶನ್ ಪೇಪರ್ನ ತರೋ ಆಗಿ ಸ್ಟಡಿ ಮಾಡಿದಾಗ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನ ಅಲ್ಲಿ 3 ಮಾಡೆಲ್ ಕ್ವಶನ್ ಪೇಪರಲ್ಲೇ ಕೊಟ್ಟಿರೋದ್ರಿಂದ 32 ಕ್ವಶನ್ ನಂಬರ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇದೊಂದು ಪರ್ಫೆಕ್ಟ್ ಆಗಿಬಿಡಿ. ಅಲ್ಲಿ 33 ಕ್ವಶನ್ ಬಂದುಬಿಟ್ಟು ನಿಮಗೆ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಇದೆ. ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸು ಸ್ಮಾಲ್ ಸ್ಯಾಂಪಲ್ ಟೆಸ್ಟ್ ಇರ್ಬೋದು. ಈಗ 34 ಇಲ್ಲಿ 32 ಮಾಡ್ತೀರಾ ನೀವು. 34 SQC ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಕೂಡ ತುಂಬಾ ಈಸಿ ಆದಂಥ ಚಾಪ್ಟರ್ ಅದು ಕೂಡ ನೀವು ಅಲ್ಲಿ ಮಾಡ್ಕೊಳ್ಬೋದು. 30 ಈಗ OR ಪರ್ಫೆಕ್ಟ್ ಇದ್ದವರು ಇಲ್ಲಿ ಕೂಡ LPPನ ಮಾಡ್ಕೊಳ್ತೀರಾ. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಮತ್ತು LPP ಮಾಡ್ಕೊಂಬಿಟ್ರಿ ಅಂತಂದರೆ ಇಲ್ಲಿ 5 into 2 ದಟ್ ಈಸ್ 10 ಮಾರ್ಕ್ಸ್. ಅಂದರೆ ಟೋಟಲ್ ನಿಮಗಿಲ್ಲಿ ಸೆಕ್ಷನ್ ಸಿಯಲ್ಲಿ ನೋಡಿ, ಸೆಕ್ಷನ್ ಸಿಯಲ್ಲಿ ಇಲ್ಲಿ ಫಸ್ಟ್ ಸೆಕ್ಷನ್ ಸಿಯಲ್ಲಿ ನೀವು 4 ಮಾಡ್ತೀರಾ, ಅಲ್ಲಿ 4 into 5 ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 20 ಮಾರ್ಕ್ಸ್ ಬಂದುಬಿಡ್ತು. ನೆಕ್ಸ್ಟ್ ಕ್ವಶನಲ್ಲಿ ನೀವು 2 ಕ್ವಶನನ್ನು ಸಾಲ್ವ್ ಮಾಡ್ತೀರಾ, ಅದು 10 ಮಾರ್ಕ್ಸ್ 10 ಬಂದುಬಿಡ್ತು. ಟೋಟಲ್ ಇಲ್ಲಿ ನಿಮಗೆ 30 ಬಂದುಬಿಡ್ತು. ಅಲ್ಲಿ ನೀವು ಎಷ್ಟು ಮಾಡಿದ್ದೀರಾ 10 ಮಾರ್ಕ್ಸದೊಂದು ಕ್ವಶನ್ನು ಸೆಕ್ಷನ್ ಡಿಯಲ್ಲಿ. ಸೆಕ್ಷನ್ ಡಿಯಲ್ಲಿ 10 ಮಾರ್ಕ್ಸದ್ದು 2 ಕ್ವಶನನ್ನು ಸಾಲ್ವ್ ಮಾಡಿದ್ದೀರಾ, ಅಲ್ಲಿ 20 ಅಂದರೆ 45 + 50 ಮಾರ್ಕ್ಸ್ ಇಲ್ಲಿ ಬಂದುಬಿಡ್ತು ನಿಮಗೆ. 50 ಮಾರ್ಕ್ಸು ಯಾವುದು 1 ಮಾರ್ಕ್ಗೂ ಟಚ್ ಮಾಡಿಲ್ಲ, 2 ಮಾರ್ಕ್ಸು ಟಚ್ ಮಾಡಿಲ್ಲ, ಇಷ್ಟು ಮಾಡಿದರೆ 50 ಬಂದುಬಿಡ್ತು. 45+ ಅಂತ ಅದಕ್ಕೆ ನಾನು ಹೇಳಿದೆ 45+. ಯಾಕೆ 45+ ಅಂತ ಇಟ್ಕೊಂಡಿದ್ದೀನಿ ಅಂದರೆ 50 ಮಾರ್ಕ್ಸಲ್ಲಿ ಎಲ್ಲೋ ಒಂದೆಲ್ಲೋ ಹೋಗಿದೆ ಮಾರ್ಕ್ಸ್ ಅಂದ್ರೂ ಕೂಡ ಅಲ್ಲಿ ನಿಮಗೆ ಇದು ಕಂಪ್ಲೀಟಾಗಿ ಅಂದರೆ ಟೋಟಲ್ 80ಗೆ 50% ಮೇಲಾಗಿ ನಿಮಗೆ ಮಾರ್ಕ್ಸು ಬಂದುಬಿಡುತ್ತೆ. ಟೋಟಲ್ 50 ಮಾರ್ಕ್ಸ್ ಇಲ್ಲಿ. ನೆಕ್ಸ್ಟ್ ಇಲ್ಲಿ ನೀವು ಇನ್ನೂ ನಾನು 65 ಮಾಡಬೇಕು ಅಂತಂದವರು
1 ಮಾರ್ಕ್ ಟು 2 ಮಾರ್ಕ್ಸ್ನ ಟಚ್ ಮಾಡ್ತೀರಾ. ಇಲ್ಲಿ 1 ಮಾರ್ಕ್ಸು 2 ಮಾರ್ಕ್ಸು ಟಚ್ ಮಾಡಿಬಿಟ್ರಿ ಅಂತಂದರೆ ಅಲ್ಲಿ ಒಂದು 30 ಕ್ವಶನ್ ಬರುತ್ತೆ. 30 ಕ್ವಶನಲ್ಲಿ ಏನಿಲ್ಲಪ್ಪ ಅಂತಂದರೂ ಕೂಡ ಎಷ್ಟೋ ಒಂದು ಏನೋ ಬಿಟ್ಟಿದ್ದೀನಿ ಅಂತಂದರೂ ಕೂಡ ಸೆಕ್ಷನ್ ಎ ಮತ್ತು ಎ ಆ್ಯಂಡ್ ಬಿ ಅಲ್ಲಿ ಸೆಕ್ಷನ್ ಬಿನ ನಾನು ತರವಾಗಿ ಸ್ಟಡಿ ಮಾಡಿದ್ದೀನಿ. ಅಲ್ಲಿ ಪ್ರಾಕ್ಟಿಕಲ್ ಕ್ವಶನ್ಸ್ ಕೂಡ ಒಂದಿಷ್ಟಿದೆ. ಅಲ್ಲಿ ನೀವು ಸಾಲ್ವ್ ಮಾಡ್ತಾ ಇರೋದು 5 ಕ್ವಶನ್ಸನ್ನು ಯಾವ್ಯಾವ್ದು ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ವಿಡಿಯೋದಲ್ಲಿ ಬರೀ ಸೆಕ್ಷನ್ ಬಿ ಅಷ್ಟೇ ಹೇಳ್ತೀನಿ, ಅದನ್ನು ಕೂಡ ಮಾಡ್ಕೊಂಡ್ರಿ ಅಂದರೆ ಸಾಕು. ಅಲ್ಲಿ ಸೆಕ್ಷನ್ ಬಿ ಅಲ್ಲಿ ನಿಮಗೆ 10 ಮಾರ್ಕ್ಸ್ ಬಂದುಬಿಡುತ್ತೆ. ಅಲ್ಲಿ 50 ಪ್ಲಸ್ 10 ಅಂತಂದರೆ 60 ಮಾರ್ಕ್ಸ್ ಆಯಿತು. ಮತ್ತು 1 ಮಾರ್ಕಲ್ಲೂ ಕೂಡ ನೀವು ಮಾಡಿದ್ರಿ, ಏನೋ ಟಚ್ ಮಾಡಿದ್ರಿ ಅಂದರೂ ಕೂಡ ಅಲ್ಲಿ 65 ಪ್ಲಸ್ ಮಾರ್ಕ್ಸು ನಿಮಗೆ ಗ್ಯಾರಂಟಿಯಾಗಿ ಬರುತ್ತೆ ಇಲ್ಲಿ. ಓಕೆ ಸ್ಟೂಡೆಂಟ್ಸ್, ನೋಡಿ ನಾನು ಇದು ಲಾಸ್ಟಿಗೆ ತೋರಿಸ್ತಾ ಇರೋದು ನಿಮಗೆ ಇದು ಸೆಕ್ಷನ್ ಸಿ ಅಲ್ಲಿ ನೀವು 30 ಮಾರ್ಕ್ಸ್ ಬರಬೇಕು, ಸೆಕ್ಷನ್ ಡಿ ಅಲ್ಲಿ 20 ಮಾರ್ಕ್ಸ್ ಬರಬೇಕು. ಟೋಟಲ್ ಅದು ಮಾಡಿದಾಗ ನಮಗಲ್ಲಿ 50 ಮಾರ್ಕ್ಸು ಬಂದುಬಿಡುತ್ತೆ. ದಟ್ ಈಸ್ ಸೆಕ್ಷನ್ ಎ ಮತ್ತು ಬಿ ಮಾಡಿದರೆ ನಿಮಗೆ 65 ಮಾರ್ಕ್ಸು. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಇದೆಲ್ಲ ಯಾವುದು ಈಗ ನಾನು ಹೇಳಿರೋದು ಇದೆಲ್ಲ ಮಾಡಬೇಕು ಅಂತ ಹೇಳಿದೆ ನಿಮಗೆ. ಬಟ್ ಇದೆಲ್ಲ ನಿಮ್ಗೆ ಇದರಲ್ಲಿ ನೀವು ಯಾವುದು ಬರಬೇಕು, ಹೆಂಗೆ ಮಾಡಬೇಕು ಇನ್ನೂ ತಿಳಿದಿಲ್ಲ ಅಂದರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೆಂಬರ್ಶಿಪ್ ತೊಗೊಳ್ಳಿ. ಅದರಲ್ಲಿ ನೀವು ಡಿಸ್ಕಸ್ ಮಾಡಿದರೆ ನಾನು ಕಂಪ್ಲೀಟಾಗಿ ನಿಮ್ಗೆ ಯಾವುದು ಬರೋದಿಲ್ಲ ಆ ವಿಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರು ನಿಮಗೆ ಇನ್ನು ನೀವು ನನಗೆ ಒಂದಿಷ್ಟು ಮಾಡಲಿಕ್ಕೆ ಬರ್ತಾ ಇಲ್ಲ ಅಂದರೆ ಈಗ ನೀವು ಅದನ್ನು ಇವಾಗಲೇ ನೀವು ಸ್ಟಡಿ ಮಾಡಲೇಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಪ್ರಿಪ್ರೇಟ್ರಿಗೆ ಟೈಮ್ ಇಲ್ಲ. ಪ್ರಿಪ್ರೇಟ್ರಿ ಹೆಂಗೆ ಪರ್ಫಾರ್ಮ್ ಮಾಡ್ತಿರೋ ಅದೇ ನಿಮಗೆ ಮುಂದೆ ಕ್ಯಾರಿ ಆಗುತ್ತೆ. ಯಾಕಂದರೆ ಮುಂದೂ ಕೂಡ ನಿಮಗೆ ಫೆಬ್ರವರಿ 28ಗೆ ಎಕ್ಸಾಮ್ ಇರೋದ್ರಿಂದ ಇದು ಫುಲ್ ಜನವರಿ ಮಂತ್ 2 ಪ್ರಿಪ್ರೇಟ್ರಿ ಇದೆ. 2 ಪ್ರಿಪ್ರೇಟ್ರಿ ಚೆನ್ನಾಗಿ ಮಾಡಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಇನ್ನೇನೋ ಇದರಲ್ಲಿ ನೀವು ರಾಂಗ್ ಮಾಡಿದರೂ ಕೂಡ ಅದು ಫೈನಲ್ ಎಕ್ಸಾಮಲ್ಲಿ ನೀವು ಆ ರಾಂಗ್ನ ಮಾಡೋದಿಲ್ಲ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ ದ ವಿಡಿಯೋ.